ನಮಸ್ಕಾರ. ಇವತ್ತು ನಮ್ಮ ಶ್ರೀ ಕ್ಷೇತ್ರ ನಾನು ಟಿ ನಡಂಪಲ್ಲಿ ಅಂಬ್ಲಿಕಲ್ ಪಂಚಾಯಿತಿ ರಾಮಾಂಜನೇಯ ಅಂತೇಳಿ ಇವತ್ತು ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ವಿಶೇಷತೆ ಇದೆ. ಇವತ್ತು ನಾನು ಬಂದು ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಇವತ್ತು ಬೆಣ್ಣೆ ಅಲಂಕಾರ ನಡೀತೈತೆ. ನಮ್ಮ ತಿಪ್ಪದೊಡ್ಡಿಯವರು ಲಾಯರ್ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬದಿಂದ ಭಾಳ ಪವಿತ್ರವಾಗಿ ತುಂಬ ಚೆನ್ನಾಗಿ ಪೂಜೆ ನಡೀತೈತೆ. ನಮಗೆ ತುಂಬ ಸಂತೋಷ ಆಯಿತು. ದೇವರ ಆಶೀರ್ವಾದ ಪಡೆದಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಬೇಕು, ನಮ್ಮ ಕುಟುಂಬಕ್ಕೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿ ಇವತ್ತು ವಿಶೇಷತೆ ನಡೀತೈತೆ. ಇನ್ನು ಬರೋ ತಿಂಗಳು 25ನೇ ತಾರೀಕು, ಡಿಸೆಂಬರ್ 25ನೇ ತಾರೀಕು ಪ್ರತಿ ವರ್ಷವೂ ಪೂಜೆ ಇರ್ತದೆ. ಅದೇ ರೀತಿ ಈ ವರ್ಷ ಡಿಸೆಂಬರ್ 25ನೇ ತಾರೀಕು ಭಾಳ ದೊಡ್ಡ ವಿಶೇಷತೆ ಇರ್ತದೆ. ತುಂಬ ಒಂದು ಬೆಣ್ಣೆ ಅಲಂಕಾರ ಮತ್ತು ಎಲ್ಲ ವಿಶೇಷತೆ, ಗೆರಕೆ ಹೂವಿಂದ ಸ್ವಲ್ಪ ಪೂಜೆ ಮಾಡ್ತಾರೆ ಡಿಸೆಂಬರ್ 25ನೇ ತಾರೀಕು. ಅದಕ್ಕೂ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು. ಏನು ಈ ನಮ್ಮ ಬ್ರಹ್ಮ ವಿಷ್ಣು ಈಶ್ವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಕುರುಡುಮಲೆ ನಮ್ಮ ವಿಘ್ನ ವಿನಾಯಕನು ಎಲ್ಲ ನಮ್ಮ ಈ ಸಮಸ್ತ ಕರ್ನಾಟಕದ ಜನತೆಗೂ ಆಶೀರ್ವಾದ ಕೊಡ್ತಾರೆ. ಮುಂದಿನ ಎಲ್ಲ ನಮ್ಮ ತಾಲೂಕಿನ ಜನತೆಗೂ ಒಳ್ಳೆಯದಾಗಬೇಕು. ಅದೇ ರೀತಿ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಇದ್ದಾರೆ, ಅವ್ರಿಗೂ ಒಳ್ಳೆಯದಾಗಬೇಕು. ಈ ಕ್ಷೇತ್ರನ ಇನ್ನೂ ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಾಗಲಿ MLC ಎಲ್ಲರೂ ಈ ದೇವಸ್ಥಾನ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕಂತ ಎಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ. ಯಾಕಂದರೆ ತುಂಬ ಪ್ರತಿಷ್ಠವಾದಂಥ ದೇವಸ್ಥಾನ. ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಶೇಷತೆ ಇರತಕ್ಕಂಥ ದೇವಸ್ಥಾನ ಈ ನಮ್ಮ ವಿಘ್ನ ವಿನಾಯಕನ ದೇವಸ್ಥಾನ. ಆದ್ದರಿಂದ ಇವತ್ತು ನಾವು ಬಂದು ದೇವರ ಹತ್ರ ಆಶೀರ್ವಾದ ಪಡೆದಿದ್ದೀವಿ. ಈ ನಮ್ಮ ಮೀಡಿಯೋ ಮಿತ್ರರು ಆಟೋಮೆಟಿಕ್ಕಾಗಿ ಅವರು ಬಂದಿದ್ದು ತುಂಬ ಸಂತೋಷ. ಬರೋ ತಿಂಗಳು 25ನೇ ತಾರೀಕು ಡಿಸೆಂಬರ್ 25 ವಿಶೇಷವಾದಂಥ ಪೂಜೆ ಇದೆ. ಪ್ರತಿ ವರ್ಷ ಡಿಸೆಂಬರ್ 25ನೇ ತಾರೀಕು ಇರ್ತದೆ. ಅದೇ ರೀತಿ ಈ ವರ್ಷವೂ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡಿಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ, ಅದೇ ರೀತಿ ಎಲ್ಲ ನಮ್ಮ ಸಮಸ್ತ ಕರ್ನಾಟಕ ಮತ್ತು ನಮ್ಮ ತಾಲೂಕಿನ ಜನತೆ, ನಮ್ಮ ಜಿಲ್ಲೆ ಜನತೆಗೆಲ್ಲ ಒಳ್ಳೆಯದಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ನಮ್ಮ ಶಾಸಕರಿಗೂ ಫೋನ್ ಮಾಡಿದ್ದೆ. ಒಂದು ವಾಟ್ಸಪ್ಪಲ್ಲಿ ನೋಡಿ ಯಾವುದೋ ಒಂದು ಚಾಟಲ್ಲಿ ಒಬ್ಬರು ಮಾಡಿದ್ರು. ಅವ್ರ ಮಗ, 3ನೇ ಮಗ, ಲಾಸ್ಟ್ ಮಗ, ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಅದಕ್ಕೂ ಕೂಡ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಒಳ್ಳೆಯದಾಗಬೇಕು ಅಂತ. ಅವರು ಲಾಸ್ಟ್ ನಿತಿನ್ ಅಂತ ಹೇಳ್ಬಿಟ್ಟು ಅವ್ರ ಮಗಂದು ಬರ್ತಡೇ, ಅವ್ರಿಗೂ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೂ ಆ ಗಣೇಶ ಒಳ್ಳೇದು ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ KGM.